ಇದು ಮಂಡ್ಯದ ಅಬಕಾರಿ ಇಲಾಖೆಯ ಲಂಚದ ಕರ್ಮಕಾಂಡ. ಬಾರ್ ಲೈಸೆನ್ಸ್ಗೆ ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಸಂಬಂಧಿತವಾಗಿ ಬಾರ್ ಲೈಸೆನ್ಸ್ಗೆ ಲಂಚಕ್ಕೆ ಬೇಡಿಕೆ ಇಟ್ಟಿರುವ ವಿರುದ್ಧ ಲೋಕಾಯುಕ್ತಕ್ಕೆ ಪುನೀತ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಂಡ್ಯ ಅಬಕಾರಿ ಇಲಾಖೆಯ ಲಂಚದ ಕರ್ಮಕಾಂಡ. ಅಬಕಾರಿ ಡಿಸಿ ವಿರುದ್ಧ ಲೋಕಾಯುಕ್ತಕ್ಕೆ ಪುನೀತ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ 700 ಕೋಟಿ ರೂಪಾಯಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿತ್ತು. ಆ ನಡುವೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ವಿರುದ್ಧ ಕೇಳಿ ಬಂದಿದ್ದ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿ ಬಳಿ ಇದೆ ಭ್ರಷ್ಟಾಚಾರದ ಸಾಕ್ಷ್ಯ ಕೊಡುವ ಆಡಿಯೋ ವಿಡಿಯೋ. ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಹೆಜ್ಜೆ ಹೆಜ್ಜೆಗೂ ಲಂಚ ಕೊಡದೇ ಇದ್ರೆ ಇಲ್ಲೇನು ಕೆಲಸವೇ ಆಗೋದಿಲ್ಲ. ಅಬಕಾರಿ ಇನ್ಸ್ಪೆಕ್ಟರು, ಅಬಕಾರಿ ಡಿಸಿ ರವಿಶಂಕರು, ಶಿವಶಂಕರು ಇಬ್ಬರು ಶಂಕರರು ಯಾವ ರೀತಿ ದುಡ್ಡಿಗೆ ಬೇಡಿಕೆ ಇಡ್ತಾರೆ, ದುಡ್ಡಿಲ್ಲದೆ ಇದ್ರೆ ಹೇಗೆ ನಡೆಯೋದೇ ಇಲ್ಲ ಕೆಲಸ ಅನ್ನೋದನ್ನ ಸಾಕ್ಷೀಕರಿಸ್ತಾರೆ ಅನ್ನೋದಕ್ಕೆ ವಿಡಿಯೋ ಆಡಿಯೋ ಸಾಕ್ಷ್ಯಗಳಿವೆ. ಆನ್ಲೈನಲ್ಲಿ ಪುನೀತು 4-5 ಸಲ ಲೈಸೆನ್ಸ್ಗೆ ಅಪ್ಲೈ ಮಾಡ್ತಾರೆ. ಆನ್ಲೈನಲ್ಲಿ ಎಲ್ಲ ಸಲ ಲೈಸೆನ್ಸು ಕ್ಯಾನ್ಸಲ್ ಆಗುತ್ತೆ. ಯಾಕಂದ್ರೆ ಆಫ್ಲೈನಲ್ಲಿ ಅವ್ರು ಬರಬೇಕು, ಬಂದು ಇಲ್ಲಿ ದುಡ್ಡು ಕೊಡಬೇಕು, ಆಮೇಲೆ ಇವ್ರಿಗೆ ಲೈಸೆನ್ಸ್ ಕೊಡೋದು. ಇದು ಪೂರ್ವ ನಿಯೋಜಿತ. ಸ್ಲ್ಯಾಬ್ಗಳಿದೆ ಇವರಲ್ಲಿ. ಒಳ್ಳೆ ಹುದ್ದೆಯಲ್ಲಿರೋರು ಅಥವಾ ಪ್ರಭಾವಿಗಳಾಗಿದ್ರೆ ಅವ್ರಿಗೆ ಯಾವ ಸ್ಲ್ಯಾಬು, ಸಾಮಾನ್ಯನಾದ್ರೆ ಅವ್ನಿಗೆ ಯಾವ ಸ್ಲ್ಯಾಬು. 2 ಸ್ಲ್ಯಾಬ್ ಬೇಡ ಅಂತಂದ್ರೆ ನಿಮಗೆ 3ನೇ ಸ್ಲ್ಯಾಬಲ್ಲಿ ಆಫರ್ ಕೊಡ್ತೀನಿ ನೋಡಿ, ಈ ಸ್ಲ್ಯಾಬಲ್ಲಿ ನೀವು ದುಡ್ಡು ಕೊಡಿ, ನಿಮ್ಗೆ ಕೆಲಸ ಆಗುತ್ತೆ. CL7 CL9 ಯಾವ್ದು ಬೇಕು ನಿಮಗೆ, ಎಲ್ಲದೂ ಕೊಡ್ತೀವಿ. ದುಡ್ಡಿಲ್ಲ ಅಂತಂದ್ರೆ ಏನು ಆಗಲ್ಲ. ಏನು ನನಗೆ ಮಾತ್ರ ಕೊಡ್ತೀರಿ ಅನ್ಕೊಂಡಿದ್ದೀರಾ? ಉಸ್ತುವಾರಿಗೆ ಹೋಗಬೇಕು, ಶಾಸಕರ ಆಪ್ತರಿಗೆ ಹೋಗಬೇಕು, ಇಲ್ಲಿ ಕಚೇರಿಯಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗೆ ಹೋಗಬೇಕು, ಎಲ್ಲರಿಗೂ ಹೋಗ್ಬೇಕು ಸ್ವಾಮಿ. ನೀವು ಕೊಟ್ಟರೆ ಮಾತ್ರ ಕೆಲಸ ಆಗೋದು ಅಂತ ಹೇಳಿ ರಾಜಾರೋಷವಾಗಿ ಲಂಚದ ಬಗ್ಗೆ ಮಾತಾಡ್ತಾರೆ ಇಲ್ಲಿನ ಅಧಿಕಾರಿಗಳು, ರಾಜಾರೋಷವಾಗಿ. ಹಾಗಾದ್ರೆ ಆ ವಿಡಿಯೋ ಏನು ಹೇಳುತ್ತೆ, ವಿಡಿಯೋದಲ್ಲಿ ಯಾರು ಏನು ಮಾತಾಡ್ತಾರೆ ಕೇಳಿಸ್ಕೊಳ್ಳಿ. ನಿಮ್ದೊಂದು ರೆಕಾರ್ಡ್ಸ್ ಒಂದು ತೋರಿಸ್ಬಿಡ್ತೀನಿ ಅಂತ ಅಷ್ಟೇ. ಹಾಂ ಸರಿ ಸರ್. ಏನೇನಿಲ್ಲ ನೀವು ವೆಯ್ಟ್ ಮಾಡ್ಬೋದು. ಆಯ್ತು ಸರ್. 2 ನಿಮಿಷ ಮುಗಿಸ್ಬಿಡ್ತೀನಿ ಆರಾಮಾಗಿ, ಒಂದು 5 ನಿಮಿಷ. ಓಕೆ ಓಕೆ ಸರ್. ಹಾಂ ನೋಡ್ಬಿಡಿ. ಏನಿಂತಾವೆಲ್ಲ ಮಾಡಬೇಕು. ಅದೆಲ್ಲ ಮಾಡಿ ಮುಗಿಸ್ಬೇಕು, ನಿಲ್ಲಬಾರ್ದು. ಹಾಂ ಆಮೇಲೆ ನಿಮ್ಗೆ ಹೇಳಂಗಿಲ್ಲ. ಸರಿ ಆಯಿತು. ನಾನು ಕಾಲೇಜಲ್ಲೆಲ್ಲ ಇರ್ಬೇಕಾದ್ರೆ ಸ್ವಲ್ಪ ಇಲಾಖೆ ಹೊಂದಿತ್ತು. ಇಲ್ಲಾಮು ಆಮೇಲೆ ಸ್ವಲ್ಪ ಒಂದು ಅದೆಲ್ಲ ನಿಂತಿತ್ತು. ಹಾಗಾಗಿ ಮಂಡ್ಯ ನೋಡ್ಬೇಕು ನನಗೆ. ಹೋಗಿದೆ ಸರ್ ಸಾಹೇಬರು. ಫೋನ್ ಮಾಡಿದ್ದೀರಾ ಸರ್? ಮಾಡಿದ್ರು. ಏನಪ್ಪ ನನ್ನ ಗಮನಕ್ಕೆ ತರ್ದಿರ ಏನು ಎಲ್ಲ ನೀನೇ ಮಾಡ್ತಾ ಇದೀಯ ಅಂತ. ಯಾವಾಗ ಸರ್? ನೀವು ಹೋಗ್ಬಿಟ್ಟು ಬಂದ್ಮೇಲೆ. ಇವಾಗಲ್ಲ, ನಿನ್ನೆ ಯಾವಾಗಲೂ ಹೋಗಿದ್ರೆ ಇವತ್ತು ಹೋಗಿದ್ದ? ಯಾರಿಗೆ? ಡಿ ಸಿ ಸಾಹೇಬ್ರು. ಡಿ ಸಿ ಸಾಹೇಬ್ರಾ? ಹಾಂ. ಅಲ್ಲ, ಇವಾಗ ಡಿ ಸಿ ಸಾಹೇಬ್ರಿಗೆ ನೀವು ಹಾಕಿರೋ ಅಪ್ಲಿಕೇಶನ್ ಗೊತ್ತಿರಲಿಲ್ಲ. ಹೌದು, ಹೋಗಿ ಇವತ್ತು ಭೇಟಿ ಮಾಡ್ಬಿಟ್ಟು ಬಂದೆ ನಾನು. ಭೇಟಿ ಮಾಡ್ಬಿಟ್ಟು ಬಂದೆ. ಆಯ್ತು, ನೀನೇ ಹಾಕ್ಸಿದ್ಯಲ್ಲಪ್ಪ ಅಂತ ನನಗೆ ಕ್ಲಾಸ್ ತಗೊಂಡ್ರು. ನಿನ್ ರೇಂಜ್ ಅಲ್ಲಿ ಯಾರೋ ಬಂದೆ ಹಾಕಿದ್ರೆ ಹಿಂಗೆ ನಡೆಯುತ್ತೆ ಹಂಗಾರೆ ಅಂತ ಕೇಳಿದ್ರೆ ನಾನು ಏನ್ ಹೇಳ್ಬೇಕಾಯ್ತು? ಅಟ್ಲೀಸ್ಟ್ ನನ್ ಗಮನಕಾರ ತರ್ಬೇಕಲ್ವ ನೀವು ಈ ತರ ಹಾಕ್ತೀರಾ ಅಂತ. ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರಲ್ಲ ಸರ್. ಅಲ್ಲ, ರೇಂಜ್ ಇನ್ಸ್ಪೆಕ್ಟರ್ ಲೆಕ್ಕಕ್ಕಿಲ್ಲ ಅನ್ನೋ ತರ ಮಾಡ್ಬಿಟ್ರು ನೀವು ಹಂಗಾರೆ. ಇಲ್ಲ ಸರ್, ಆ ಥರ ಏನಿಲ್ಲ. ಅಲ್ಲ, ನೀವು ಅಟ್ಲೀಸ್ಟ್ ಈ ತರ ನಾವು ಒಂದು ಅಪ್ಲಿಕೇಶನ್ ಹಾಕ್ತಾ ಇದೀವಿ ಅಂತ ಬರ್ಬೇಕಾಯ್ತು. ಆಯ್ತು ಸರ್, ಹೇಳಲಿಲ್ಲ. ಆಮೇಲೆ ಉದಯಣ್ಣ ಯಾವಾಗ ಮೀಟ್ ಮಾಡಿದ್ರಿ? ನಾನು ಅವತ್ತೇ ಮೀಟ್ ಮಾಡಿದೆ ಸರ್. ಏನ್ ಹೇಳಿದ್ರು? ಸ್ಟಾಫ್ ಇಲ್ಲ. ಉದಯಣ್ಣ ಅವ್ರನ್ನ ಮೀಟ್ ಮಾಡಿದ್ರೆ ನೀವು? ಮಾಡಿದ್ನಲ್ಲ. ಏನ್ ಹೇಳಿದ್ರು? ಏನಿದೆ ಅದನ್ನ ಮಾಡ್ಕೊಂಡು ಹೋಗು ಅಂತ ಇರುತ್ತಲ್ಲ, ನಿಮಗೂ ಗೊತ್ತಿರಬೇಕಲ್ಲ. ಸರಿ ಸರ್, ಆಯ್ತು. ಅದೇನಿದೆ ಲೀಗಲ್ ಆಗಿ ಮಾಡಿ ಸರ್. ಅಲ್ಲ ನೀವೇ ಹೋಗಿ ಹೇಳಿದ್ರೆ ನಾವು ಏನು ಮಾಡೋಣ? ಹೇಳ್ದಿರಾ ಅಲ್ಲ ಹಾಕ್ತಿದ್ದೀರಾ. ಡಿ ಸಿ ಅವ್ರು ಏನಪ್ಪ ರೇಂಜ್ ಇನ್ಸ್ಪೆಕ್ಟರ್ ಆಗಿದ ತಕ್ಷಣ ಅಪ್ಲಿಕೇಶನ್ ಹಾಕಿದ್ಯಾ ಅಂದರೆ ನಾನೇನು ಹೇಳ್ಬೇಕು? ನಾನು ಅಪ್ಲಿಕೇಶನ್ ಸೆಲ್ಫ್ ಅಲ್ವಾ ಸರ್ ಹಾಕಿದ್ದು? ಅದೇನೆ, ರೇಂಜ್ ಇನ್ಸ್ಪೆಕ್ಟರ್ ನೀನು ನೋಡ್ಲಿಲ್ಲ, ನಿನ್ ಗಮನಕ್ಕೆ ಬರ್ದಿರಾ ಆಗ್ತಾವ್ರೆ ಅಂದ್ರೆ ಏನರ್ಥ ಅಂತ ಕೇಳಿದ್ರೆ ನಾನು ಏನು ಹೇಳಿ? ಹೋಗಿದೆ ಸರ್ ಸಾಹೇಬ್ರು. ಫೋನ್ ಮಾಡಿದ್ದೀರಾ ಸರ್? ಮಾಡಿದ್ರು. ಏನಪ್ಪ ನನ್ನ ಗಮನಕ್ಕೆ ತರ್ದಿರ ಏನು ಎಲ್ಲ ನೀನೇ ಮಾಡ್ತಾ ಇದೀಯ ಅಂತ. ಯಾವಾಗ ಸರ್? ಇದೊಂದು ವಿಡಿಯೋ ಸಾಕ್ಷಿಯನ್ನು ನಿಮ್ಮ ಮುಂದಿಟ್ಟಿದ್ದೀವಿ. ವಿಡಿಯೋ ಸಾಕ್ಷಿ ಸಾಕಾಗೋದಿಲ್ಲ ಅಂತಂದ್ರೆ ದೂರು ಕೊಟ್ಟಿರುವ ಪುನೀತ್, ಈತ ದೂರು ಕೊಟ್ಟಿರುವ ವ್ಯಕ್ತಿ ಅಧಿಕಾರಿ ಜೊತೆಗೆ ಮಾತಾಡ್ತಾರೆ. ಅಧಿಕಾರಿ ಈ ಸಂದರ್ಭದಲ್ಲಿ ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ, ಒಂದು ಆಡಿಯೋ ಇದೆ. ಎಲ್ಲಿದ್ದೀರಾ ಸರ್? ಇಲ್ಲೇ ಬಂದೆ, ಮಧುರ ಟಿಫಾನಿಸ್ ಹತ್ರ. ಬನ್ನಿ, ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಬನ್ನಿ, ಪಾರ್ಕ್ ಮಾಡ್ಬಿಟ್ಟು ಬನ್ನಿ ನಿಮ್ದು ಕಾರ್. ಓಕೆ. ಎಲ್ಲಿ ಸರ್? ಇಲ್ಲಿ ಆಲ್ಟ್ರೋಸ್ ನಿಲ್ಸ್ಕೊಂಡಿದ್ದೀನಿ, ಬನ್ನಿ.
ಓಕೆ ಓಕೆ ಕ್ಲಿಯರ್ ಮಾಡಿ. ಹಾ ಹಾ ಆಮೇಲೆ ಮಿಕ್ಕಿದ್ದನ್ನು ಅವರೇ ಹ್ಯಾಂಡಲ್ ಮಾಡ್ತಾರೆ, ಹಾ ಹ್ಯಾಂಡಲ್ ಮಾಡ್ತಾರೆ. ಓಕೆನಾ? ಏನೋ ಒಂಚೂರು ನೋಡು ಮರೆಯ ಎಲ್ಲ ನೀವೆಲ್ಲ ಒಂದೇ ಏಜ್ ಗ್ರೂಪ್. ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ, ನಾನು ಇವತ್ತೇ ಲಾಸ್ಟ್. ನಾನು ನೆಕ್ಸ್ಟ್ ನಿಮ್ಮನ್ನು ಯಾರನ್ನೂ ಮೀಟ್ ಮಾಡಲ್ಲ. ಹೌದು ಅಣ್ಣ ನಾನು ಹೇಳೋಷ್ಟು ಹೇಳಿದ್ದೀನಿ, ನನಗೇನು ಗೊತ್ತಿಲ್ಲ ಅಣ್ಣ. ನೀವು ಯತೀಶ್ಗೆ ಹೇಳಿದ್ದೀನಿ, ಅವ್ರಿಗೂ ಹೇಳಿದ್ದೀನಿ. ಫೋನ್ ಬಂದಿದ್ರೆ ನಾನು ಮಾಡಿಲ್ಲ. ವಿಚಾರ ಜನರಿಗೂ ಗೊತ್ತಾಗಲಿ, ಕೆಲವೊಂದು ನಡೆಯೋದು ಏನಿದೆ ನಡ್ಕೊಂಡು ಹೋಗ್ಲಿ ಅಂತ. ಗೊತ್ತಾಯ್ತು ಸರ್. DC ಅವ್ರದ್ದು ನೀವೇನು ಇದು ಮಾಡಕ್ಕೆ ಹೋಗ್ಬೇಡಿ. DC ಅವ್ರದ್ದು ನಾವು ಕೊಟ್ಟು ಅಷ್ಟು ಬಜೆಟ್ ಇಲ್ಲ ನಮ್ಮ ಹತ್ರ, ಕೊಟ್ಟು ನಾವು ಮಾಡಿಸ್ಕೊಳಕ್ಕಾಗಲ್ಲ. ಅದು ಅವ್ರು ಬಿಟ್ಟು ಅಂಥದ್ದು. ನಿಮ್ಮ ಕಡೆಯಿಂದ ಬಜೆಟ್ ಏನು? ಯಾವುದು ಸರ್? ಬಜೆಟ್ ಏನು? ನಮ್ಮ ಬಜೆಟ್ ಸರ್, ನಾ ಹೇಳ್ತಾ ಇದ್ದೀನಲ್ಲ, ನಾನು ಜೀರೋ ಕ್ಯಾಸ್ಟಲ್ಲಿ ಹೋಗ್ಬೇಕು ಅಂತಲೇ ಇದ್ದದ್ದು. ನಂದು ಏನು ಅಂತಂದರೆ ಜೀರೋ ಕ್ಯಾಸ್ಟಲ್ಲೇ ಹೋಗ್ಬೇಕು ಅಂತ ಇದ್ದದ್ದು ನಾನು. ಅಲ್ಲ, ಇವಾಗ ನೀವು ಯತೀಶ್ ಹತ್ರ ಮಾತಾಡಿದ್ದೀರಲ್ವಾ? ಯಾವ್ದು ನಿಮ್ಮ ಹೇಳಿದ್ರು, ಹಾಂ ಮಾತಾಡಿದ್ದೀನಿ. ಹಾಂ ನಾವು ಇಷ್ಟೊಂದು ಬರ್ಬೇಕಾಯ್ತು ಅಂತಲೂ ಅಂದರು. ಹಾಂ ಇಲ್ಲ ಇವತ್ತು ನೀವೇನೋ ಬೇಡ ಅಂದ್ರೆ ಇಂಥ ರಿಜೆಕ್ಟ್ ಮಾಡ್ಬಿಟ್ರಂತೆ ಅಂತ ಬೈದ್ರು. ನಾನು ಎಲ್ಲಿ ಮಾಡಿದೆ ಯತೀಶ್, ಏನಂತ ಮಾತಾಡ್ತೀರ ನೀವು ಅಂತ ಸುಮ್ಮನೆ ಆಗೋದು. ಆಯ್ತು, ಇವತ್ತು ಏನು ಮಾತಾಡ್ಕೊಂಡ್ ಬರ್ತೀರ ನೋಡ್ತೀನಿ ಅಂತ ಸುಮ್ಮನೆ ಮಾಡಿ. ಹಾಂ ಯತೀಶ್ ಇವರು ಮಾಡಿದ್ರು ನಡೀತಿದ್ದೆ. ಬೇಕು ಅದನ್ನು ಹೇಳಂಗಿಲ್ಲ. ಎಷ್ಟು ಆಡಿದಾರಲ್ಲ ಒಂದು ಹಂಗೆ ಇಲ್ಲಿ ಒಂಥರ. ಆಮೇಲೆ ನಮಗೆ ಏನೋ ಒಂದು ನಾನು ಹೇಳೋದು, ನೀವು ಜಾಸ್ತಿ ಒಂದು ಮಿನಿಮಮ್ ಅಂತ ಮಾಡಬೇಕು. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಅಬಕಾರಿ ಸಚಿವರು RB ತಿಮ್ಮಾಪುರ್ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಮೊನ್ನೆ ಕೇಳ್ಬನ್ನಿ ಸರ್, 700 ಕೋಟಿ ಅಂತೆಲ್ಲ ಮೋದಿ ಮಾತಾಡಿದ್ರು. ಅದಕ್ಕೆ CM ಎಲ್ಲ ಇಲ್ಲಿ ಮಾತಾಡಿದಾಗ ನಾವು ಎದೆ ತಟ್ಕೊಂಡು ಹೇಳಿದ್ವಿ, ಮುಖ್ಯಮಂತ್ರಿಗಳು ಇಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂತಂದ್ರೆ ಏನೂ ಆಗಿರ್ಲಿಕ್ಕಿಲ್ಲ ಅಂತ. ಆದ್ರೆ ಇದೇನು ಸರ್, ಇವತ್ತು ವಿಡಿಯೋ ಆಡಿಯೋ ಎಲ್ಲ ಸಮೇತ ಬಂದ್ಬಿಟ್ಟಿದೆ. ವಿಡಿಯೋ ಆಡಿಯೋ ನಾನು ನೋಡ್ಲಿಲ್ಲ, ಇನ್ನೂ ದಾರಿಯಲ್ಲಿ ಇದ್ದೀನಿ, ಮುಂದೆನೆ ಓದ್ಬಿಟ್ಟಿದ್ದೀನಿ, ಬರ್ತಾ ಇದ್ದೀನಿ. ಅಂತವ್ರು ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಇಮಿಡಿಯೇಟ್ ಕ್ರಮ ಕೈಗೊಳ್ಳೋ ಕೆಲಸ ನಾವು ಮಾಡ್ತೀವಿ. ಸರ್, ನಾನು ಹೆಸರು ಸಮೇತ ಹೇಳ್ಬಿಡ್ತೀನಿ ಕೇಳಿ. ಅಬಕಾರಿ DC ಒಬ್ರು, ಮತ್ತೆ ಅಬಕಾರಿ DC ರವಿಶಂಕರ್, ಅಬಕಾರಿ ಇನ್ಸ್ಪೆಕ್ಟರ್ ಶಿವಶಂಕರ್, ಇವರಿಬ್ರು ಮಂಡ್ಯ ಅಬಕಾರಿ ಇಲಾಖೆಗೆ ಬರ್ತಾರೆ. ಅವರಿಬ್ರು ವಿಡಿಯೋ ಸಮೇತ ಇದೆ, ಫೋಟೋ ಸಮೇತ ಇದೆ, ಆಡಿಯೋ ಸಮೇತ ಇದೆ. ಇಮಿಡಿಯೇಟ್ ತಾವು ಫೋನ್ ಮಾಡಿದ ನಂತರಕ್ಕಿಂತ ಮುಂಚೆ ನನಗೊಂದು ಫೋನ್ ಬಂದಿತ್ತು. ಈಗಲೇ JC-ನಲ್ಲಿ ಕಳಿಸಿದ್ದೀನಿ. ಇವತ್ತು ಸಾಯಂಕಾಲ ಒಳಗಡೆ ರಿಪೋರ್ಟ್ ತಗೊಂಡು ಯಾರು ತಪ್ಪಿತಸ್ಥರಿದ್ರೆ ಅವ್ರ ಮೇಲೆ ನೀವು ತನಿಖೆ ಆರಾಮಾಗಿ ಮಾಡಿ ಸರ್. ತನಿಖೆನ ನೀವು ನಿಧಾನವಾಗಿ ಯಾರು ತಪ್ಪಿತಸ್ಥರು ಎಲ್ಲ ಮಾಡಿ. ಬಟ್ ಆನ್ ಸ್ಪಾಟ್ ನಿಮ್ಮ ಇಲಾಖೆಗೆ ಮೆತ್ಕೊಂಡಿರುವಂತ ಈ ಮಣ್ಣು, ಈ ಕಪ್ಪು ಮಸಿ ಹೋಗ್ಬೇಕು ಅಂತಂದ್ರೆ ನೀವು ಆನ್ ಸ್ಪಾಟ್ ಅವರನ್ನ ಅಮಾನತು ಮಾಡಬೇಕು ಅನ್ನೋದು ನಮ್ಮ ಆಗ್ರಹ. ಯಾಕಂದ್ರೆ ಇದು ಈ ನಿಮ್ಮ ಮೇಲೆ ಬಂದಿರುವಂತ ಕಳಂಕ, ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಬರ್ತಾ ಇರುವಂತ ಕಳಂಕ, ಎಲ್ಲ ಪಕ್ಕದ ರಾಜ್ಯದಲ್ಲಿ ಆಗಿರುವ ಚುನಾವಣೆಯಲ್ಲಿ ಪ್ರಸ್ತಾಪ ಆಗಿರುವ ವಿಚಾರ ನಿಜ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಹೀಗೆ ಮಾಡ್ತಿದ್ದಾರೆ ಅಂತಂದಾಗ ನೀವು ಆನ್ ಸ್ಪಾಟ್ ಕ್ರಮ ತೆಗೆದುಕೊಳ್ಬೇಕು, ಇದು ನಮ್ಮ ಆಗ್ರಹ ಸರ್. ತಾವು ಹೇಳುದು ಸತ್ಯ ಇದೆ. ಮುಖ್ಯಮಂತ್ರಿಗಳ ನಮ್ಮಂತವ್ರದ್ದು ಇನ್ನೊಬ್ಬರ ಹೆಸರು ತಗೊಳ್ತಕ್ಕಂಥದ್ದು ತಮ್ಮ ಸ್ವಾರ್ಥಕ್ಕಾಗಿ ಯಾರು ತಗೊಂಡು ಇದನ್ನ ದುರುಪಯೋಗ ಮಾಡಿಕೊಂಡು ಹಣ ವಸೂಲಿ ಮಾಡ್ತಿದ್ರೆ ತಾವು ಹೇಳಿದಾಗ ಇಮಿಡಿಯೇಟ್ ಕ್ರಮ ಕೈಗೊಳ್ತೀನಿ. JC-ಯಲ್ಲಿ ಅದಾರೆ, ಅವ್ರ ರಿಪೋರ್ಟ್ಗಾಗಿ ಕಾಯ್ತಾ ಇದ್ದೀನಿ. ಅಲ್ಲ, ನೀವು ರಿಪೋರ್ಟ್ ತಗೊಳ್ಳಿ ಸರ್. ನಾವು ಹೇಳೋದೇನ್ ಗೊತ್ತಾ ಸರ್, ತಿಮ್ಮಾಪುರ್ ಸರ್, ನೀವು ಹಿಂಗೆ ಡಿಲೇ ಮಾಡಿದ್ರೆ ಏನ್ ಅನ್ಸುತ್ತೆ ಗೊತ್ತಾ? ಅಯ್ಯೋ, ತಿಮ್ಮಾಪುರ್ ಅವರು ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅನಿಸ್ಬಿಡುತ್ತೆ ನಮಗೂ ನಿಮಗೂ ಜನಸಾಮಾನ್ಯರಿಗೆ. ಸಾಯಂಕಾಲ JC-ಗೆ ಒಂದು ತಾಸಿನಲ್ಲಿ ರಿಪೋರ್ಟ್ ಕೊಡ್ತಾನೆ. ಕೊಟ್ಟ ತಕ್ಷಣ ಅವನ ಮೇಲೆ ಕ್ರಮ ಆಗುತ್ತೆ. ಅಲ್ಲ, ನೀವು ಈ ಕ್ಷಣ ಅವ್ರನ್ನ ಅಮಾನತು ಮಾಡ್ಬಿಟ್ರೆ ವೆರಿ ಕ್ಲಿಯರ್ ಸರ್, ವೆರಿ ಕ್ಲಿಯರ್. ಇದ್ರಲ್ಲಿ ನಿಮ್ ತಪ್ಪಿಲ್ಲ ಅಥವಾ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೋಗ್ತಾ ಇದೆ ಅಂತ ಅಧಿಕಾರಿಗಳಿಗೆ ನಾನು ಇಮಿಡಿಯೇಟ್ ಹೇಳ್ತಾ ಇದ್ದೀನಿ, ಅವ್ನು ಸಸ್ಪೆಂಡ್ ಮಾಡ್ಲಿಕ್ಕೆ. ಈಗಲೇ ಸಸ್ಪೆಂಡ್ ಮಾಡಿಸ್ತಾ ಇದ್ದೀರಿ? ಮಾಡ್ತಾ ಇದ್ದೀನಿ ಈಗಲೇ ಈ ಕ್ಷಣದಲ್ಲಿ ನೀವು ಆನೇರ್ ಹೇಳ್ತಾ ಇದ್ದೀರಿ ಸರ್. ಕರ್ನಾಟಕ ನೋಡ್ತಾ ಇದೆ, ಅಬಕಾರಿ ಇಲಾಖೆಯ DC ರವಿಶಂಕರ್, ಅಬಕಾರಿ ಇಲಾಖೆ ಇನ್ಸ್ಪೆಕ್ಟರ್ ಶಿವಶಂಕರ್ ಇಬ್ಬರನ್ನ ನೀವು ಅಮಾನತು ಮಾಡ್ತಾ ಇದ್ದೀರಿ. 100% ಅಮಾನತು. ಈ ಕ್ಷಣದಿಂದಲೇ ಅಮಾನತು ಅವ್ರು ಜಾರಿ ಆಗ್ತಾ ಇದೆ. ಈ ಕ್ಷಣದಿಂದಲೇ ಈಗ ನಿಮ್ಮದು ಇನ್ನೂ ನಮ್ಮ ಕೆಲವು ಮೀಡಿಯಾ ಫ್ರೆಂಡ್ಸ್ ಬಂದಿದ್ದಾರೆ ಮನೆಗೆ. ಓಕೆ, ಅವ್ರ ಜೋಡಿ ಮಾತಾಡಿದ ತಕ್ಷಣ ಕ್ರಮ ಕೈಗೊಳ್ತೀವಿ. ಎಸ್ ಸರ್. ಬಟ್ ಒಂದು ಇಲಾಖೆ ಮೇಲೆ ಇಂಥ ದೊಡ್ಡ ಗಂಭೀರ ಆರೋಪ ಬಂದಾಗ ಅಥವಾ ಒಂದು ವಾರದಿಂದ ಬಂದಾಗ ಅದಕ್ಕೆ ಸಾಕ್ಷಿ ಇದೇನು ಸರ್? CL7 40 ಲಕ್ಷ 50 ಲಕ್ಷ ಎಲ್ಲ ಡಾಕ್ಯುಮೆಂಟ್ಸ್ ಚೆನ್ನಾಗಿದೆ, ಆನ್ಲೈನಲ್ಲಿ ಬಂದರೆ ಅರ್ಜಿನ ಇವ್ರು ಕ್ಯಾನ್ಸಲ್ ಮಾಡಿಬಿಡ್ತಾರೆ ಅಂದ್ರೆ ಏನು? ಅಧಿಕಾರಿಗಳು ಇಷ್ಟು ದುಡ್ಡು ತಿಂತಾ ಇದ್ದಾರಾ ಅಥವಾ ಇದು ಏನು ನಿಮ್ದು ಬೇರೆಯವ್ರ ಕೈವಾಡನೂ ಇದೆ ಅಂತ ಹೇಳ್ತೀರಾ? ಇಲ್ಲೆಲ್ಲ ಕ್ಲೀನ್ ಹ್ಯಾಂಡ್ ಅಂತ ಹೇಗೆ ಒಪ್ಕೊಳ್ಳೋಣ ನಾವು? ಇಲ್ಲ, ಕೆಲವು ಅಧಿಕಾರಿಗಳು ಅಂತವ್ರು ಇರ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ, ಎಲ್ಲರೂ ಹೇಳಲಿಕ್ಕೆ ಆಗೋದಿಲ್ಲ. ಅಂತವ್ರು ಯಾರ್ಯಾರು ಅದಾರೆ ಚೂಸ್ ಮಾಡೋದು ಒಂದು. ಅದ್ರ ಜೊತೆಗೆ ಇದನ್ನ ಸಿಂಪ್ಲಿಫೈ ಮಾಡಿ ಆನ್ಲೈನ್ ಮಾಡಿದೀವಿ.
ಅದು ಆನ್ಲೈನ್ ಮಾಡಿದಾಗನು ಈ ಪುನೀತ್ ಆನ್ಲೈನ್ ದೂರು ಮಾಡಿದಾಗ ಕೊಟ್ಟಿರೋರು ಆನ್ಲೈನ್ ಅಲ್ಲಿ 4 ಸಲ ಅಪ್ಲಿಕೇಶನ್ ಹಾಕ್ತಾರೆ, 4 ಸಲ ಅವ್ರ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಎಲ್ಲ ಸರಿ ಇದೆ, ಡಾಕ್ಯುಮೆಂಟ್ ಸರಿ ಇದೆ, ಆಫ್ಲೈನ್ ಬರ್ಲಿ ಅಂತ. ಇಲ್ಲ ರೈಟ್ ಅಂತವ್ರ ಮೇಲೆ ಇಮಿಡಿಯೇಟ್ ಕ್ರಮ ಕೈಗೊಳ್ತೀನಿ. ತಮ್ಮ ಸಲಹೆಯನ್ನು ನಾನು ಗಮನದಾಗ ಇಟ್ಕೊಂಡು ಇಮಿಡಿಯೇಟ್ ಒಂದು ಅರ್ಧ ತಾಸಿನಲ್ಲಿ ರಿಪೋರ್ಟ್ ತರಿಸ್ಕೊಂಡು ಇಮಿಡಿಯೇಟ್ ಕ್ರಮ ಕೈಗೊಳ್ತೀನಿ. ಸರ್ ಮತ್ತೊಂದು, ಈ ಆನ್ಲೈನ್ ಪ್ರಕ್ರಿಯೆ ಕೇವಲ ನಾಮಕಾವಸ್ಥೆಗೆ ಆಗಬಾರ್ದು ಸರ್. ಆನ್ಲೈನ್ ಪ್ರಕ್ರಿಯೆಯಲ್ಲಿ ನೀವು ಕೇವಲ ಅಧಿಕಾರಿಗಳು ಒಬ್ರಿಬ್ರು ಓಕೆ ಫೈನ್, ಬಟ್ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಿ ಅಂತಂದ್ಮೇಲೆ ಆನ್ಲೈನ್ ಅಪ್ಲಿಕೇಶನ್ಗಳು ಎಷ್ಟು ಆಕ್ಟಿವ್ ಆಗಿದೆ, ಎಷ್ಟು ಸೆಲೆಕ್ಟ್ ಆಗಿದೆ ಗೊತ್ತಾ ನಿಮ್ಗೆ ಸರ್? ಎಲ್ಲಕ್ಕೆಲ್ಲವೂ ಕ್ಯಾನ್ಸಲ್ ಆಗುತ್ತೆ, ಎಲ್ಲಕ್ಕೆಲ್ಲವೂ ಕ್ಯಾನ್ಸಲ್ ಆಗುತ್ತೆ, ಆಫ್ಲೈನ್ ಬರ್ಲಿ ಅಂತಾರೆ. ಆನ್ಲೈನ್ಗೆ ನಾವು ಕೊಟ್ರು ಇದು ಗೊಂದಲ ಎದ್ದಿದೆ. ಅವ್ರಿಗಿನ್ನ 2 ದಿವಸ ಟೈಮ್ ಕೊಟ್ಟು 2 ದಿವಸದೊಳಗೆ ಅದು ಕ್ಲಿಯರ್ ಮಾಡಲಿಲ್ಲ ಅಂದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋ ಕೆಲಸ ಮಾಡ್ತೇನೆ. ರೈಟ್, ನಾನು ಹೇಳ್ತಾ ಇರೋದು ಸಿಂಪ್ಲಿಫೈ ಮಾಡಕ್ ಯಾಕಂದ್ರೆ ಆಲ್ರೆಡಿ ಪ್ರಪೋಸಲ್ ರೆಡಿ ಮಾಡಿದ್ದೀನಿ ಸಿಂಪ್ಲಿಫೈ ಮಾಡ್ಲಿಕ್ಕೆ. ಇನ್ನೇನು ಒಂದು 15 ದಿವಸದಲ್ಲಿ ಸಿಂಪ್ಲಿಫೈ ಮಾಡಿ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕು ಅದನ್ನೆಲ್ಲ ಕಂಟ್ರೋಲ್ ಮಾಡ್ತೇನೆ. ಸರ್ ಒಂದು ಕ್ಲಾರಿಫಿಕೇಶನ್ ನಿಮ್ಮ ಹತ್ರ ನಾನು ಬಹಳ ಆತ್ಮೀಯವಾಗಿ ಕೇಳೋದು ಸರ್, ನಿಮ್ಮದು ಯಾವುದೇ ಕೈವಾಡ ಇಲ್ಲ ಅಂತ ನಾವು ಭಾವಿಸ್ತೀವಿ ಸರ್, ಅಥವಾ ನಿಮ್ಗೆ ಅವ್ರು ಹೇಳ್ತಾರೆ ಉಸ್ತುವಾರಿಗೆ ಹೋಗ್ಬೇಕು ದುಡ್ಡು, MLA ಆಪ್ತರಿಗೆ ಹೋಗ್ಬೇಕು ದುಡ್ಡು, ಎಲ್ಲರಿಗೂ ಕೊಡ್ಬೇಕು, ನಾನು ಅವ್ರ ಕೈಯಲ್ಲಿ ಫೋನ್ ಮಾಡಿಸಿ ಇವ್ರ ಕೈಯಲ್ಲಿ ಫೋನ್ ಮಾಡಿಸಿ ಅಂತೆಲ್ಲ ಹೇಳ್ತಾರೆ ಸರ್. ಅಂತ ಸಂದರ್ಭದಲ್ಲಿ ನಮ್ಗೆ ಅನುಮಾನ ಬರುತ್ತೆ, ಅಬಕಾರಿ ಅಂತ. ಉಸ್ತುವಾರಿ ಮಂತ್ರಿದು MLA ಅವ್ರದವ್ರು ಯಾಕೆ ಹೆಸರು ತಗೊಂಡಿದ್ದಾರೆ ನೋಡ್ತೀನಿ, ವೆರಿಫೈ ಮಾಡ್ತೀನಿ. ಅವರು ಸುಖ ಸುಮ್ಮನೆ ಪಾಪ ಅವ್ರ ಹೆಸರು ಕೆಡಿಸ್ಲಿಕ್ಕೆ ತಾನ್ ದುಡ್ಡು ಹೊಡಿಲಿಕ್ಕೆ ಇಂಥದ್ದು ಮಾಡಿದ್ದಾನೆ ಏನು ಅನ್ನೋದು ರಿಪೋರ್ಟ್ ತರಿಸ್ಕೋತೀನಿ. ಇಮಿಡಿಯೇಟ್ ತಾವ್ ಹೇಳ್ದಂಗೆ ಅವನ ಮೇಲೆ ಕ್ರಮ ಅಂತೂ ಇಮಿಡಿಯೇಟ್ ಮಾಡ್ತಾ ಇದೆ. ಮತ್ತೆ ಮುಖ್ಯಮಂತ್ರಿಗಳಿಗೂ ನಾವು ಕೇಳಬೇಕು, ಯಾಕಂದ್ರೆ ಮುಖ್ಯಮಂತ್ರಿಗಳು ನೀವು ಸಾಬೀತು ಮಾಡಿದ್ರೆ ರಾಜೀನಾಮೆ ಅಲ್ಲ, ನಾನು ರಾಜಕೀಯ ಜೀವನದಿಂದ ದೂರ ಹೋಗ್ಬಿಡ್ತೀನಿ ಅಂತ ಹೇಳಿದ್ರು. ಸಾಬೀತಾಗೋ 100% ರಾಜಕಾರಣದಲ್ಲಿ ನಾವು ಯಾರು ಇರಂಗಿಲ್ಲ, ನಮ್ಮ ಮುಖ್ಯಮಂತ್ರಿಗಳದಲ್ಲ ನಾನು ಇರೋದು. ಒಂದ್ ವೇಳೆ ಇದು ಸಾಬೀತಾಯ್ತು ಅಂತಂದ್ರೆ, ಅಂದ್ರೆ ಸಚಿವರುಗಳಿಗೂ ಸಚಿವರ ಆಪ್ತರಿಗೂ ಹೋಗ್ತಾ ಇದೆ ಅನ್ನೋದು ಸಾಬೀತಾದ್ರೆ ನೀವು ರಾಜಕಾರಣದಲ್ಲಿ ಇರಲ್ಲ ಅಂತ ಹೇಳ್ತಾ ಇದ್ದೀರಿ ನೀವು. 101 ಇಮಿಡಿಯೇಟ್ ನಾ ರಾಜಕೀಯದ ಬದುಕಿನಿಂದ ಹೊರಗೆ ಬರ್ತೇನೆ. ಎಸ್ ಸರ್, ನಮಗೇನು ಗೊತ್ತಾ ಕಳಕಳಿ, ಕರ್ನಾಟಕದ ಹೆಸರು ದೇಶದಾದ್ಯಂತ ಪ್ರಖ್ಯಾತಿ ಪಡಿಬೇಕು ಸರ್, ಕುಖ್ಯಾತಿ ಪಡಿಬಾರ್ದು. ಇಂಥದ್ದೆಲ್ಲ ಸ್ಕ್ಯಾಮು ಅದು ಇದು. ಮತ್ತು ಕರ್ನಾಟಕದಲ್ಲಿ ಜನ ನಿಮಗೆ ಕಾಂಗ್ರೆಸ್ಗೆ 138ರ ಒಂದು ಟ್ರೆಮೆಂಡಸ್ ಮೆಜಾರಿಟಿ ಕೊಟ್ಟಂಥ ಸಂದರ್ಭದಲ್ಲಿ ಇಂಥ ಆರೋಪಗಳನ್ನು ಕೇಳಿಸ್ಕೊಳ್ಳೋದು ಅಥವಾ ಮತ ಹಾಕದ ಜನನೂ ಕೂಡ ಇದನ್ನು ಅರಗಿಸ್ಕೊಳ್ಳೋದಕ್ಕಾಗೋದಿಲ್ಲ. ನಮ್ಮ ಸರ್ಕಾರದ ಮೇಲೆ, ನಮ್ಮ ನಾಯಕರುಗಳ ಮೇಲೆ, ನಮ್ಮ ಸಚಿವರುಗಳ ಮೇಲೆ ಇಂಥ ಆರೋಪಗಳು ಕೇಳಿಬಂದಾಗ ನಮಗೆ ಎದೆ ಒಡೆದಂಗಾಗುತ್ತೆ. ನಮಗಂತೂ ತೀರಾ ನೋವು ಆಗ್ತಾ ಇದೆ. ಸುಖ ಸುಮ್ಮನೆ ನಮ್ಮ ಹೆಸರನ್ನ ಬಲಿಗೆಳಿತಕ್ಕಂಥದ್ದಾಗ್ಲಿ, ನಮ್ಮ ಸರ್ಕಾರದ ಹೆಸರನ್ನ ತರ್ತಕ್ಕಂಥ ಮಾಡ್ತಕ್ಕಂಥ ಅಧಿಕಾರಿಗಳು ಯಾರು ಅಂತವ್ರಿದ್ರೆ ತಾವು ಹೇಳ್ದಂಗೆ ಇಮಿಡಿಯೇಟ್ ಕ್ರಮ ಕೈಗೊಳ್ತೇನೆ. ಎಸ್, ಅಬಕಾರಿ DC ರವಿಶಂಕರ್, ಅಬಕಾರಿ ಇನ್ಸ್ಪೆಕ್ಟರ್ ಶಿವಶಂಕರ್ ಇಬ್ಬರನ್ನ ಈ ಕ್ಷಣದಿಂದಲೇ ಅಮಾನತು ಮಾಡ್ತೀರಿ ಅಂತ ಹೇಳಿದಿರಿ. ದಯವಿಟ್ಟು ಈ ಫೋನ್ ಕಾಲ್ ಕಟ್ ಆಗ್ತಿದ್ದಂಗೆ ಅದ್ರ ಬಗ್ಗೆ ಆದೇಶ ಮಾಡ್ಬೇಕು ಸರ್, ಪ್ಲೀಸ್. ನಾನು ರೋಡ್ನಲ್ಲೇ ಇದನ್ನ ಸ್ವಲ್ಪ ಮನೆಗೆ ಹೋದ ತಕ್ಷಣ ನಾವು ಈ ಅತಿ ಶೀಘ್ರದಲ್ಲಿ ಇದ್ರ ಆದೇಶ ಆಗ್ಬೇಕು ಸರ್, ಈ ಅಮಾನತು ಆದೇಶ ಅತಿ ಶೀಘ್ರದಲ್ಲಿ ಆಗ್ಬೇಕು ಸರ್. ಡೆಫಿನೆಟ್ಲಿ ಮಾಡ್ತೀವಿ, ಡೆಫಿನೆಟ್ಲಿ. ಯಾಕಂದ್ರೆ ಅವ್ರಿಗೂ ಫೋನ್ ಮಾಡ್ತೀವಿ, ಅವ್ರು ಪಿಕ್ಕೆ ಮಾಡಲ್ಲ, ರಜಾ ಹಾಕೊಂಡ್ಬಿಟ್ಟಿದ್ದಾರೆ, ಅಂದ್ರೆ ತಪ್ಪಿತಸ್ಥರು ಹೌದು ಅಂತ ಒಪ್ಕೊಂಡಂಗೆ ಆಯ್ತಲ್ಲ ಅಂತ ರವಿಶಂಕರ್. ಹೌದೌದೌದೌದು, ಅದೇನಿದೆ ವೆರಿಫೈ ಮಾಡ್ತೀನಿ, ಇಮಿಡಿಯೇಟ್ ಕ್ರಮ ಕೈಗೊಳ್ತೀನಿ. ಎಸ್ ಸರ್, ಈಗಲೇ ಆಗ್ಬೇಕು ಸರ್, ಅತಿ ಶೀಘ್ರದಲ್ಲಿ ಆಗ್ಬೇಕು ಸರ್. ಥ್ಯಾಂಕ್ ಯು ಪವರ್ ಟಿವಿ ಜೊತೆಗೆ ಮಾತನಾಡಿದಕ್ಕಾಗಿ. ಇದೀಗ ಮಾತಾಡಿದ್ದಾರೆ RB ತಿಮ್ಮಾಪುರ ಅಬಕಾರಿ ಸಚಿವರು. ಪವರ್ ಟಿವಿಯ ವರದಿ ಪ್ರಸಾರದ ನಂತರ ಅಮಾನತು ಆಗುತ್ತೆ ಅಂತ ಹೇಳಿದ್ದಾರೆ. ಇಬ್ಬರು ಅಧಿಕಾರಿಗಳನ್ನ ಈ ಕ್ಷಣದಲ್ಲೇ ಸಸ್ಪೆಂಡ್ ಮಾಡೋದಾಗಿ, ತಪ್ಪು ಮಾಡಿದ್ರೆ ನಿರ್ದಾಕ್ಷಿಣ್ಯ ಕ್ರಮವನ್ನ ತಕ್ಷಣವೇ ಕೈಗೊಳ್ತೀವಿ ಅಂತ ಪವರ್ ಟಿವಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ RB ತಿಮ್ಮಾಪುರ್ ಅಬಕಾರಿ ಸಚಿವರು. ಸಂಜೆ ಒಳಗೆ ವರದಿಯನ್ನು ತರಿಸ್ಕೋತೀವಿ, ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಪವರ್ ಟಿವಿಯ ವರದಿಯಲ್ಲಿ ಸತ್ಯ ಇದೆ ಅಂತ ಸಚಿವರು ಮಾತಾಡಿದ್ದಾರೆ. ಪವರ್ ಟಿವಿಯ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಇಂಪ್ಯಾಕ್ಟ್ ಇದು. ಸಿಎಂ ಹೆಸರು, ಇಲಾಖೆ ಹೆಸರು ಬಳಸಿ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಸಾಕ್ಷಿ ಸಿಕ್ಕಿದೆ, ಅದಕ್ಕೆ ತತ್ಕ್ಷಣ ಕ್ರಮ ಕೈಗೊಳ್ತೀವಿ ಅಂತ ಪವರ್ಫುಲ್ ವರದಿಗೆ ಸ್ಪಂದಿಸಿದ್ದಾರೆ ಅಬಕಾರಿ ಸಚಿವರು. ಅದಕ್ಕೆ ಹೇಳೋದು ಪವರ್ ಫಸ್ಟ್, ಪವರ್ ಬೆಸ್ಟ್ ಅಂತ. ಯಾರು ಮೊದಲು, ಯಾರು ಈ ಸುದ್ದಿಯನ್ನು ಬ್ರೇಕ್ ಮಾಡಿದ್ರು ಅನ್ನೋದಲ್ಲ ಇಂಪಾರ್ಟೆಂಟು. ಈ ಸುದ್ದಿಯಿಂದ ಯಾವ್ದು ಇಂಪ್ಯಾಕ್ಟ್ ಆಯ್ತು, ಯಾರು ಈ ಸುದ್ದಿಯ ನಂತರ ಯಾರ ಜೊತೆಗೆ ಮಾತಾಡಿದ ನಂತರ ಅವರ ಅಮಾನತಾಯ್ತು ಅನ್ನೋದನ್ನ ಕರ್ನಾಟಕ ಗಮನಿಸ್ತಾ ಇದೆ. ಅಬಕಾರಿ ಸಚಿವರು ಈಗ ತಾನೇ ನಮ್ಮ ಜೊತೆಗೆ ಮಾತಾಡಿದ್ರು. ಸುದ್ದಿ ಪ್ರಸಾರ ಮಾಡೋದು ಮಾತ್ರ ಅಲ್ಲ, ತಪ್ಪಿತಸ್ಥ ಅಧಿಕಾರಿಗಳನ್ನ ಈ ಕ್ಷಣದಿಂದಲೇ ಅವರನ್ನು ಅಮಾನತು ಮಾಡ್ತೀವಿ ಅಂತ ಹೇಳಿ ಅಬಕಾರಿ ಸಚಿವ RB ತಿಮ್ಮಾಪುರ್ ಪವರ್ ಟಿವಿ ಮುಖಾಂತರ ರಾಜ್ಯದ ಜನತೆಗೆ ಮಾತಾಡಿದ್ದಾರೆ, ಒಂದು ಭರವಸೆ ಕೊಟ್ಟಿದ್ದಾರೆ. ಅರ್ಧ ಗಂಟೆ ಒಳಗಡೆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವ ಆದೇಶವನ್ನ ಹೊರಡಿಸ್ತೀನಿ ಅಂತ ಹೇಳಿ ಮಾನ್ಯ ಸಚಿವರು ಪವರ್ ಟಿವಿ ಮುಖಾಂತರ ಕರ್ನಾಟಕಕ್ಕೆ ತಿಳಿಸಿದ್ದಾರೆ. ಪವರ್ ಟಿವಿಯ ಮತ್ತೊಂದು ಬಿಗ್ಗೆಸ್ಟ್ ಇಂಪ್ಯಾಕ್ಟ್,
ಅದು ಅಬಕಾರಿ ಇಲಾಖೆ ಆಗಿರಲಿ ಅಥವಾ ಮುಖ್ಯಮಂತ್ರಿಗಳ ಕಚೇರಿಯಲ್ಲೇ ಆಗಿರಲಿ, ಭ್ರಷ್ಟಾಚಾರ ಯಾರೇ ಮಾಡಿದ್ರು ಅವರ ವಿರುದ್ಧ ಕ್ರಮ ಆಗಬೇಕು. ಅದರಲ್ಲಿ ಮಿನಿಸ್ಟ್ರೇ ಇರಲಿ, CM ಇರಲಿ, ಅವರು ಒಂದು ವೇಳೆ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಸಾಕ್ಷಿ ಆದರೆ ಅವ್ರು ಯಾರೇ ಆಗಿದ್ರು ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು. ಟೋಟಲ್ ಆಗಿ ನಮ್ಮ ಕನಸನ್ನು ಕರ್ನಾಟಕದ ಹೆಸರು ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ ಈ ರೀತಿ ಕುಖ್ಯಾತಿ ಪಡಿಬಾರ್ದು. ಕರ್ನಾಟಕದಲ್ಲಿ ಒಳ್ಳೆ ಕೆಲಸ ಆಗತ್ತೆ ಅನ್ನೋದು ರಾಜ್ಯದಲ್ಲಿ, ದೇಶದಲ್ಲಿ ಪ್ರಖ್ಯಾತಿ ಪಡಿಬೇಕು. ಇಂಥ ಕೆಲಸಗಳು, ಇಂಥ ವಿಚಾರಗಳು ದೇಶದಾದ್ಯಂತ ಕರ್ನಾಟಕದ ಹೆಸರನ್ನು ಹಾಳು ಮಾಡಬಾರ್ದು. ಕರ್ನಾಟಕದ ಪ್ರಜೆಯಾಗಿ ಬೇರೆ ಬೇರೆ ರಾಜ್ಯಕ್ಕೆ ಹೋದಾಗ ನಾವು ತಲೆ ಎತ್ಕೊಂಡು ಓಡಾಡುವ ಪರಿಸ್ಥಿತಿ ಇರಬೇಕು. ನನ್ನ ವಿರುದ್ಧ ಆರೋಪ ಸಾಬೀತಾಯಿತು ಅಂತಂದ್ರೆ ರಾಜಕಾರಣದಿಂದಲೇ ನಾನು ನಿವೃತ್ತಿ ಪಡಿತೀನಿ ಅಂತ RB ತಿಮ್ಮಾಪುರ ಪವರ್ ಟಿವಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಆರೋಪ ಸಾಬೀತಾದ್ರೆ ನಾನು ರಾಜಕಾರಣದಲ್ಲೇ ಇರಲ್ಲ ಅಂದಿದ್ದಾರೆ RB ತಿಮ್ಮಾಪುರ್ ಪವರ್ ಟಿವಿಗೆ ಮಾತಾಡೋ ಸಂದರ್ಭದಲ್ಲಿ. ಮೊನ್ನೆ ಮುಖ್ಯಮಂತ್ರಿಗಳು ಇದನ್ನೇ ಹೇಳಿದ್ರು, ಆರೋಪ ಸಾಬೀತು ಮಾಡಿದ್ರೆ ನಾನು ರಾಜಕಾರಣದಲ್ಲಿ ಇರಲ್ಲ ಅಂತಂದಿದ್ರು. ಅದೇ ಮಾತನ್ನ ಅಬಕಾರಿ ಸಚಿವರು ಹೇಳಿದ್ದಾರೆ. ಒಂದು ವೇಳೆ ನಾನು ₹1 ಲಂಚ ತಗೊಂಡಿದ್ದೀನಿ ಅಥವಾ ನನ್ನ ಕೈವಾಡ ಇದೆ, ಇದರಲ್ಲೆಲ್ಲ ನಾನಿದ್ದೀನಿ, ಇನ್ವಾಲ್ವ್ಮೆಂಟ್ ನಂದು ಇದೆ ಅಂತ ಯಾರಾದರೂ ಪ್ರೂವ್ ಮಾಡಿದ್ದೆ ಹೌದಾದ್ರೆ ನಾನು ರಾಜಕಾರಣದಲ್ಲಿ ಇರಲ್ಲ ಮತ್ತು ನನ್ನ ಇಲಾಖೆಯಲ್ಲಿ ಅಂತ ಯಾವುದೇ ಅವ್ಯವಹಾರ ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ನನ್ನ ವಿರುದ್ಧ ಆರೋಪ ಸಾಬೀತಾದ್ರೆ ರಾಜಕಾರಣದಿಂದ ನಾನು ನಿವೃತ್ತಿ ಪಡಿತೀನಿ ಅಂತ ಹೇಳಿ RB ತಿಮ್ಮಾಪುರ್ ಮಾತಾಡಿದ್ದಾರೆ. ಪವರ್ ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಇವತ್ತು ಸಂಜೆ ಒಳಗಡೆ ಕ್ರಮ ಆಗುತ್ತೆ. ಮತ್ತು ಒಂದು ವೇಳೆ ನನ್ನ ಇನ್ವಾಲ್ವ್ಮೆಂಟ್ ಇದೆ ಅಥವಾ ಅಧಿಕಾರಿಗಳು ನಮ್ಮ ಹೆಸರನ್ನೆಲ್ಲ ಹೇಳ್ಕೊಂಡು ಇದನ್ನು ಹಣ ಮಾಡೋ ಪ್ಲಾನ್ ಮಾಡ್ತಿದ್ದಾರೆ, ನಮ್ದು ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲ, ನಮ್ಮ ಇನ್ವಾಲ್ವ್ಮೆಂಟ್ ಇದ್ದದ್ದೇ ಹೌದು ಅಂತಂದ್ರೆ ನೀವು ಯಾರಾದರೂ ಪ್ರೂವ್ ಮಾಡಿ ಕೊಟ್ರೆ ಅಥವಾ ತನಿಖೆಯಲ್ಲಿ ಸಾಬೀತಾದ್ರೆ ರಾಜಕಾರಣದಲ್ಲೇ ನಾವಿರಲ್ಲ, ರಾಜೀನಾಮೆ ಬಿಡಿ, ಸಚಿವ ಸ್ಥಾನ ಬಿಡಿ, ರಾಜಕಾರಣದಲ್ಲೇ ನಾನಿರಲ್ಲ ಅಂತ ಹೇಳಿ RB ತಿಮ್ಮಾಪುರ್ ಕೂಡ ಪವರ್ ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಇದು ಪವರ್ ಟಿವಿಯ ಮತ್ತೊಂದು ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ರವಿಶಂಕರ್, ಶಿವಶಂಕರ್ ಇಬ್ಬರು ಇನ್ಸ್ಪೆಕ್ಟರ್ ಮತ್ತು DC ಈ ಕ್ಷಣದಿಂದಲೇ ಸಸ್ಪೆಂಡ್. ಪವರ್ ಟಿವಿಯ ವರದಿಯ ಬೆನ್ನಲ್ಲೇ ಅಬಕಾರಿ ಸಚಿವರ ಆದೇಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ತಲುಪುತ್ತೆ. ಇಬ್ಬರು ಅಧಿಕಾರಿಗಳನ್ನ ಆನ್ ಏರ್ ನಲ್ಲೇ ನಮ್ಮ ಜೊತೆ ಮಾತನಾಡೋ ಸಂದರ್ಭದಲ್ಲೇ ಸಸ್ಪೆಂಡ್ ಮಾಡಿದ್ದಾರೆ ನಮ್ಮ ಮಾನ್ಯ ಸಚಿವರು, ಅಬಕಾರಿ ಸಚಿವರು RB ತಿಮ್ಮಾಪುರ್. ಆದರೆ ಅಬಕಾರಿ ಇಲಾಖೆಯಲ್ಲಿ ಆಗ್ತಾ ಇರುವಂಥ ಈ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಕಡಿವಾಣ ಬೀಳಬೇಕು. ಯಾರೇನೇ ಹೇಳಿದ್ರು ನಡೀತಿಲ್ಲ ಅಂತ ಹೇಳಿದ್ರು ನಡೀತಿದೆ ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ. ಆ ಸಾಕ್ಷಿ ಮುಖಾಂತರವಾಗಿ ಕ್ರಮ ಆಗಬೇಕು ಅನ್ನೋದು ನಮ್ಮ ಆಗ್ರಹ.